ನಾವೆಲ್ಲರೂ ಕಾರಿನ ಪಕ್ಕದ ಸೀಟಲ್ಲಿ ಕೂತಿರ್ತೀವಿ ಅಲ್ವಾ? ಡ್ರೈವ್ ಮಾಡ್ತಿರೋ ಫ್ರೆಂಡ್ ಇದ್ದಕ್ಕಿದ್ದಂತೆ ಸ್ಪೀಡ್ ಜಾಸ್ತಿ ಮಾಡ್ತಾರೆ ಅನ್ಕೋಲಿ. ಹೌದು, ಆ ಮೀಟರ್ 100ರ ಮೇಲೆ ಹೋಗ್ತಾ ಇರುತ್ತೆ. ಎಕ್ಸಾಕ್ಟ್ಲಿ. ಒಳಗಡೆ ಒಂಥರ ಆತಂಕ ಶುರುವಾಗತ್ತೆ. ಅದೇ ನಾವು ಸಂಪೂರ್ಣವಾಗಿ ಸುಮ್ನಿರ್ತೀವಿ, ಏನೂ ಹೇಳಲ್ಲ. ವಾತಾವರಣ ಅಥವಾ ಮೂಡ್ ಯಾಕೆ ಹಾಳುವಾಗೋದು ಅಂತ ಸುಮ್ನೆ ವಿಂಡೋ ಕಡೆ ಮುಖ ಮಾಡ್ಕೊಂಡು ಕೂರ್ತೀವಿ. ನಿಜ, ಇದು ಬಹುತೇಕ ನಾವೆಲ್ಲರೂ ಅನುಭವಿಸಿರೋ ವಿಷಯ. ಆ ಒಂದು ಮೌನ ಆ ಕ್ಷಣದಲ್ಲಿ ನಮ್ಮ ಪ್ರಾಣವನ್ನೇ ಪಣಕ್ಕಿಡುವ, ಲೈಕ್ ಒಂದು ಅಘೋಷಿತ ಕೊಲೆಯ ಒಪ್ಪಂದಕ್ಕೆ ಸಹಿ ಹಾಕಿದ ಹಾಗೆ ಅಂತ ಎಂದಾದ್ರೂ ಯೋಚನೆ ಎಸಿದ್ದೀವಾ? ಖಂಡಿತ ಇಲ್ಲ. ನಮ್ಗೆ ತಪ್ಪಾಗ್ತಿದೆ ಅಂತ ಗೊತ್ತಿದ್ರೂ ಸಂಬಂಧ ಹಾಳಾಗತ್ತೆ ಅಥವಾ ಮುಜುಗರ ಆಗತ್ತೆ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಆ ಮೌನವೇ ಅತಿ ದೊಡ್ಡ ಶತ್ರು. ಅದೇ ಕಾರಣಕ್ಕೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆ ಅಂದ್ರೆ ಈ ಡೀಪ್ ಡೈವ್ ಬಹಳ ಮುಖ್ಯ ಆಗತ್ತೆ. ಇವತ್ತು ನಾವು ಸೈಯದ್ ಅಬ್ದುಲ್ ಹಕೀಂ ಅವರು ಬರೆದಿರುವ ಹರ್ ಘರ್ ಸೆ ಏಕ್ ಸೈನಿಕ್ ಪುಸ್ತಕದ 9ನೇ ಅಧ್ಯಾಯದ ಒಂದು ಅದ್ಭುತ ಕಾನ್ಸೆಪ್ಟ್ ಅನ್ನು ಡಿಕೋಡ್ ಮಾಡ್ತಾ ಇದ್ದೀವಿ. ಹೌದು, ಕೇವಲ 9ನೇ ಅಧ್ಯಾಯದ ಮೇಲೆ ಮಾತ್ರ ನಮ್ಮ ಫೋಕಸ್ ಇರುತ್ತೆ. ಕರೆಕ್ಟ್. ರಸ್ತೆ ಸುರಕ್ಷತೆ ಅಂದ್ರೆ ಲೈಕ್ ಕೇವಲ ಟ್ರಾಫಿಕ್ ಪೊಲೀಸರು ದಂಡ ಹಾಕೋದು ಅಥವಾ ಸಿಗ್ನಲ್ ಜಂಪ್ ಮಾಡ್ದಿರೋದು ಅಷ್ಟೇ ಅಲ್ಲ. ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಸೈನಿಕ ಹೇಗೆ ರೂಪುಗೊಳ್ಬೇಕು, ಆತನ ಸಣ್ಣ ಪುಟ್ಟ ನಿರ್ಧಾರಗಳು ಹೇಗೆ ಇಡೀ ಸಂಸ್ಕೃತಿಯನ್ನೇ ಬದಲಾಯಿಸುತ್ತವೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಇಲ್ಲಿ ಸೈನಿಕ ಅಂದ್ರೆ ಗಡಿಯಲ್ಲಿ ನಿಂತು ದೇಶ ಕಾಯುವನು ಮಾತ್ರ ಅಂತ ಅಲ್ಲ. ಅದನ್ನ ಮೊದಲು ಸ್ಪಷ್ಟಪಡಿಸ್ಕೋಬೇಕು. ಅಂದ್ರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬರುವ ಸಾಮಾನ್ಯ ಮನುಷ್ಯ. ಎಕ್ಸಾಕ್ಟ್ಲಿ. ಪ್ರತಿದಿನ ಮುಂಜಾನೆ ಮನೆಯಿಂದ ಹೊರಡುವಾಗ ತನ್ನ ಮತ್ತು ಇತರರ ಪ್ರಾಣದ ಜವಾಬ್ದಾರಿ ಹೊರುವ ಆ ಜವಾಬ್ದಾರಿಯನ್ನ ತನ್ನ ದಿನಚರಿಯ ಭಾಗವಾಗಿಸಿಕೊಳ್ಳುವ ಸಾಮಾನ್ಯ ಮನುಷ್ಯನೇ ಇಲ್ಲಿನ ಸೈನಿಕ. ಏನಾಗತ್ತೆ ಅಂದ್ರೆ ಮನುಷ್ಯನ ಮೆದುಳು ಯಾವಾಗ್ಲೂ ಸುಲಭದ ದಾರಿ ಒದಗುತ್ತೆ ಗೊತ್ತಾ? ಆಟೋಪೈಲಟ್ ಮೋಡ್ ಅಂತೀವಲ್ಲ ಹಾಗೆ. ಹೌದೌದು, ಅದು ಬಹುಪಾಲು ಸಮಯ ಆಟೋಪೈಲಟ್ ಮೋಡ್ನಲ್ಲೇ ಕೆಲಸ ಮಾಡೋದು. ಇಚ್ಛಾಶಕ್ತಿ ಅಥವಾ ವಿಲ್ ಪವರ್ನ ದಿನವಿಡೀ ಉಳಿಸ್ಕೊಳ್ಳೋದು ಕಷ್ಟ. ಲೈಕ್ ನಾವು ಬೆಳಗ್ಗೆ ಎದ್ದು ಬ್ರಷ್ ಮಾಡೋದು, ಕಾಫಿ ಕುಡಿಯೋದು, ಗಾಡಿ ಕೀ ತೆಗೆದುಕೊಂಡು ಹೊರಡೋದು, ಇದೆಲ್ಲದರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಇವೆಲ್ಲವೂ ಮೆಕ್ಯಾನಿಕಲ್ ಆಗಿ ನಡೀತಾ ಇರುತ್ತೆ ಅಲ್ವಾ? ಕರೆಕ್ಟ್. ಅದೇ ಮೆಕ್ಯಾನಿಕಲ್ ಪ್ರಕ್ರಿಯೆಯೊಳಗೆ ಸುರಕ್ಷತೆಯನ್ನು ತೋರಿಸುವುದು ಹೇಗೆ ಅನ್ನೋದೇ ಈ 9ನೇ ಅಧ್ಯಾಯದಲ್ಲಿರುವ ಅಸಲಿ ಟ್ರಿಕ್. ಉದಾಹರಣೆಗೆ ಹೆಲ್ಮೆಟ್ ಅನ್ನ ಕೀಲಿಯ ಪಕ್ಕದಲ್ಲೇ ನೇತು ಹಾಕುವುದು. ಇದು ಕೇಳಲು ಬಹಳ ಸಣ್ಣ ಐಡಿಯಾ ಅನಿಸುತ್ತೆ. ಸಣ್ಣ ಐಡಿಯಾ ಆದ್ರೂ ಇದರ ಹಿಂದಿರುವ ಸೈಕಾಲಜಿ ಬಹಳ ದೊಡ್ಡದು. ಮೆದುಳಿಗೆ ಇಂದು ನಾನು ಹೆಲ್ಮೆಟ್ ಹಾಕಬೇಕಾ ಬೇಡ್ವಾ ಅಂತ ಯೋಚಿಸುವ, ಆ ಚೌಕಾಸಿ ಮಾಡುವ ಅವಕಾಶವನ್ನೇ ಕೊಡಬಾರ್ದು. ಇದು ಲೈಕ್ ನಾವು ಜಿಮ್ಗೆ ಹೋಗ್ಬೇಕು ಅನ್ಕೊಂಡಾಗ ಮಾಡ್ತೀವಲ್ಲ, ಆ ವ್ಯವಸ್ಥೆ ಹಾಗೆ ಇದೆ. ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ಬೆಳಿಗ್ಗೆ ಎದ್ದು ಜಿಮ್ಗೆ ಹೋಗೋದು ಕಷ್ಟ ಎನಿಸಿದಾಗ ಹಿಂದಿನ ರಾತ್ರಿಯೇ ಶೂ ಮತ್ತು ಟ್ರ್ಯಾಕ್ ಪ್ಯಾಂಟ್ ಅನ್ನ ಕಣ್ಣೆದ್ರೆ ಎತ್ತಿಟ್ಕೊಳ್ತೀವಿ. ಬೆಳಿಗ್ಗೆ ಎದ್ದು ತಕ್ಷಣ ಆಲಸ್ಯಕ್ಕೆ ಅಥವಾ ಯೋಚನೆ ಮಾಡೋದಕ್ಕೆ ಜಾಗವೇ ಇರಬಾರ್ದು. ಅದನ್ನೇ ರಸ್ತೆ ಸುರಕ್ಷತೆಗೂ ಅಳವಡಿಸಬೇಕು ಎನ್ನುತ್ತಿದ್ದೀರಿ ಅಲ್ವಾ? ನಿಮ್ಮ ಜಿಮ್ ಹೋಲಿಕೆ ಬಹಳ ನಿಖರವಾಗಿದೆ. ಆದ್ರೆ ಜಿಮ್ ಸ್ಕಿಪ್ ಮಾಡಿದ್ರೆ ಸ್ವಲ್ಪ ತೂಕ ಹೆಚ್ಚಾಗಬಹುದು ಅಷ್ಟೇ. ಆದ್ರೆ ಈ ಹೆಲ್ಮೆಟ್ ಅಥವಾ ಸೀಟ್ ಬೆಲ್ಟ್ ರೂಟೀನ್ ಸ್ಕಿಪ್ ಮಾಡಿದ್ರೆ ಜೀವಕ್ಕೆ ಅಪಾಯ. ಖಂಡಿತ. ಒಬ್ಬ ಮನುಷ್ಯ ವಾಪಸ್ ಮನೆಗೆ ಬರದೇ ಇರಬಹುದು. ಸ್ಟೇಕ್ಸ್ ಬಹಳ ಹೈ ಇವೆ ಇಲ್ಲಿ. ಕೀಲಿ ತೆಗೆದುಕೊಂಡ್ರೆ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು ಎನ್ನುವ ಹಾಗೆ ಆ ಜಾಗವನ್ನು ಡಿಸೈನ್ ಮಾಡಬೇಕು. ಆಮೇಲೆ ಈ ಮೊಬೈಲ್ ಫೋನ್ ವಿಚಾರ ಕೂಡ. ಹೌದು, ಮೊಬೈಲ್ ಫೋನನ್ನು ಇಂಜಿನ್ ಆನ್ ಮಾಡುವ ಮೊದಲೇ ಬ್ಯಾಗಿನೊಳಗೆ ಇಡುವುದು ಕೂಡ ಇದೇ ಡಿಸೈನ್ನ ಭಾಗ. ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ನೋಟಿಫಿಕೇಶನ್ ಬಂದ್ರೆ ಡ್ರೈವ್ ಮಾಡ್ತಾನೆ ನೋಡುವ ಚಟ ಇರುತ್ತೆ ನಮಗೆ. ಅದನ್ನ ತಪ್ಪಿಸಲು ಫೋನನ್ನ ಕಣ್ಣಿಂದ ದೂರ ಇಡುವುದು ಒಂದು ಬೆಸ್ಟ್ ಪ್ರಾಕ್ಟಿಕಲ್ ವ್ಯವಸ್ಥೆ. ಸೀಟ್ ಬೆಲ್ಟ್ ಹಾಕೊಳ್ಳೋದನ್ನ ಕೂಡ ಕಾರು ಬಾಗಿಲು ಹಾಕೊಳ್ಳೋದಷ್ಟೇ ಸಹಜವಾದ ಪ್ರಕ್ರಿಯೆಯನ್ನಾಗಿ ಮಾಡ್ಕೊಳ್ಬೇಕು. ಎಕ್ಸಾಕ್ಟ್ಲಿ. ಸೊ ಈ ದಿನಚರಿಯೆಯ ಆರಂಭದಲ್ಲಿ ಬರುವ ಇನ್ನೊಂದು ಪಾಯಿಂಟ್ ನನಗೆ ಬಹಳ ಕುತೂಹಲಕಾರಿಯಾಗಿದೆ. ಈ 2 ಸೆಕೆಂಡುಗಳ ವಿರಾಮ ಅನ್ನೋ ಕಾನ್ಸೆಪ್ಟ್. ಹೌದು, ಬಹಳ ಮುಖ್ಯವಾದ ಪಾಯಿಂಟ್ ಅದು. ಅದಲ್ಲೂ ಆ ಸಮಯ ಬೇಕು ನಮ್ಗೆ. ಲೈಕ್ ಮನೆಯಲ್ಲಿ ಗ್ಯಾಸ್ ಆಫ್ ಮಾಡಿದಿನ, ಆಫೀಸ್ನಲ್ಲಿ ಮೀಟಿಂಗ್ ಇದೆಯಲ್ಲ ಎನ್ನುವ ಗೊಂದಲದ ಆಲೋಚನೆಗಳಿಂದ ಮೆದುಳನ್ನ ಕಡಿದು ನಾನೀಗ ರಸ್ತೆಯಲ್ಲಿದ್ದೇನೆ ಅನ್ನೋ ವಾಸ್ತವಕ್ಕೆ ತರಲು. ಕರೆಕ್ಟ್. ಆ ವಾಸ್ತವಕ್ಕೆ ತರಲು ಆ 2 ಸೆಕೆಂಡ್ ಕೆಲಸ ಮಾಡುತ್ತೆ. ಆ ಕ್ಷಣದಲ್ಲಿ ಪಕ್ಕದಲ್ಲಿ ಯಾರು ಹೋಗ್ತಿದ್ದಾರೆ, ಪಾಲಚಾರಿಗಳು ಎಲ್ಲಿದ್ದಾರೆ, ರಸ್ತೆಯ ಪರಿಸ್ಥಿತಿ ಹೇಗಿದೆ ಅನ್ನೋದು ರಿಜಿಸ್ಟರ್ ಆಗುತ್ತೆ. ಇದೊಂದು ರೀತಿಯ ಮೈಂಡ್ಫುಲ್ನೆಸ್. ಮೈಂಡ್ಫುಲ್ನೆಸ್ ವಿಚಾರದಲ್ಲಿ ನನಗೆ ಪರ್ಸನಲ್ ಆಗಿ ಬಹಳ ಕನೆಕ್ಟ್ ಆದದ್ದು ಆ ಮಗುವಿನ ಸ್ಪರ್ಶದ ಕಾನ್ಸೆಪ್ಟ್. ಅದು ಬಹಳ ಇಮೋಷನಲ್ ಪಾರ್ಟ್. ಹೌದು. ದ್ವಿಚಕ್ರ ವಾಹನದಲ್ಲಿ ನಮ್ಮ ಹಿಂದೆ ಕೂತ ಮಗು ನಮ್ಮ ಸೊಂಟವನ್ನು ತಬ್ಬಿಕೊಂಡಾಲ ಅದು ಕೇವಲ ಒಂದು ಅಪ್ಪುಗೆ ಅಲ್ಲ, ನನ್ನ ಹಿಂದೆ ಒಂದು ಇಡೀ ಭವಿಷ್ಯವಿದೆ, ಒಂದು ಜೀವ ನನ್ನನ್ನ ಸಂಪೂರ್ಣವಾಗಿ ನಂಬಿದೆ ಎನ್ನುವ ದೊಡ್ಡ ಎಚ್ಚರಿಕೆ ಅದು. ನಿಜ. ಸೈನಿಕನನ್ನಾಗಿ ಪರಿವರ್ತಿಸೋದು
ಆತನಿಗೆ ಹೆಲ್ಮೆಟ್ ಧರಿಸಲು ಪೊಲೀಸರ ಭಯ ಬೇಕಾಗಿಲ್ಲ. ಹಿಂದಿರುವ ಮಗುವಿನ ಸ್ಪರ್ಶವೇ ಆತನಿಗೆ ಅತಿದೊಡ್ಡ ಕಾನೂನಾಗ್ಬಿಡುತ್ತೆ. ಖಂಡಿತ. ಈ ರಕ್ಷಾ ಕವಚದ ಬಗ್ಗೆ, ಡ್ರೈವರ್ಗಳಿಗಿರೋ ಜವಾಬ್ದಾರಿಯ ಬಗ್ಗೆ ನಾವು ಬಹಳ ಮಾತಾಡ್ತೀವಿ. ಆದ್ರೆ ಈ ವಿಶ್ಲೇಷಣೆಯ ಆರಂಭದಲ್ಲಿ ನಾವು ಮಾತನಾಡಿದ ಆ ಪ್ಯಾಸೆಂಜರ್ ಸೀಟ್ನ ಸೈಕಾಲಜಿ ಇದೆಯಲ್ಲ, ಹೌದು, ಪಕ್ಕದ ಸೀಟಿನ ಜವಾಬ್ದಾರಿ. ಅದು ನಿಜಕ್ಕೂ ಒಂದು ಹೊಸ ದೃಷ್ಟಿಕೋನ. ರಸ್ತೆಲ್ ನಡೆಯೋ ಅನಾಹುತಗಳಲ್ಲಿ ಡ್ರೈವರ್ ಪಕ್ಕದಲ್ಲಿ ಕೂರುವ ಜನರ ಪಾತ್ರವೂ ಬಹಳ ದೊಡ್ಡದಿರುತ್ತೆ ಅಲ್ವಾ? ಪ್ಯಾಸೆಂಜರ್ ಸೀಟ್ ಎನ್ನುವುದು ವಾಹನದ ಅತ್ಯಂತ ಕಡಿಮೆ ಬಳಕೆಯಾಗೋ ಸುರಕ್ಷಿತ ಸ್ಥಾನ. ಲೈಕ್ ಡ್ರೈವರ್ ಮೊಬೈಲ್ ನೋಡಿಕೊಂಡು ಡ್ರೈವ್ ಮಾಡ್ತಿದ್ದಾನೆ ಅಥವಾ ಸಿಗ್ನಲ್ ಜಂಪ್ ಮಾಡ್ತಿದ್ದಾನೆ ಎಂದಿಟ್ಕೊಳ್ಳಿ. ಪಕ್ಕದಲ್ಲಿ ಕೂತ ವ್ಯಕ್ತಿ ಆಕ್ಷೇಪ ವ್ಯಕ್ತಪಡಿಸದೆ ಸುಮ್ಮನಿದ್ರೆ ಅದು ಆ ತಪ್ಪಿಗೆ ನೀಡುವ ಮೂಕ ಸಮ್ಮತಿ ಆಗುತ್ತೆ. ಎಕ್ಸಾಕ್ಟ್ಲಿ. ಅದೊಂದು ರೀತಿಯ ಕೋ-ಸಿಗ್ನೇಚರ್. ನೀನ್ ಮಾಡ್ತಿರೋದು ಸರಿ ಇದೆ, ನಾನು ಇದರ ಜೊತೆಯಲ್ಲಿದ್ದೇನೆ ಅಂತ ಎನ್ಕರೇಜ್ ಮಾಡಿದಂತೆ ಆಗುತ್ತೆ. ಆದ್ರೆ ಇಲ್ಲಿ ಪ್ರಾಕ್ಟಿಕಲ್ ಸಮಸ್ಯೆ ಬರೋದು ನಮ್ಮ ಈಗೋ ಮತ್ತು ರಿಲೇಶನ್ಶಿಪ್ಗಳಿಂದ. ಅಂದ್ರೆ ಕಾರು ಓಡಿಸ್ತಿರೋವನು ನಮ್ಮ ಬಾಸ್ ಆಗಿರ್ಬೋದು, ಅಥವಾ ಬಹಳ ದಿನಗಳ ನಂತರ ಸಿಕ್ಕ ಫ್ರೆಂಡ್ ಆಗಿರಬಹುದು. ಸ್ವಲ್ಪ ನಿಧಾನವಾಗಿ ಹೋಗು ಅಂತ ಹೇಳಿದ್ರೆ ಅವರಿಗೆ ಈಗೋ ಹರ್ಟ್ ಆಗುತ್ತೆ. ವಾತಾವರಣ ಆಕ್ವರ್ಡ್ ಆಗುತ್ತೆ ಅನ್ನೋ ಭಯ. ಹೌದು, ರಿಲೇಶನ್ಶಿಪ್ ಹಾಳಾಗುತ್ತೆ ಎನ್ನುವ ಭಯ ನಮ್ಮನ್ನ ಸುಮ್ಮನಿರುವಂತೆ ಮಾಡುತ್ತೆ. ಇದಕ್ಕೆ ಸೈನಿಕನ ಪರಿಹಾರ ಏನು? ಈಗೋ ಹರ್ಟ್ ಆಗೋದು ನಾವು ಬಳಸೋ ಭಾಷೆಯಿಂದ ಅನ್ನೋದನ್ನ ಮರಿಬಾರ್ದು. ಲೈಕ್, ನೀನ್ ಕೆಟ್ಟದಾಗಿ ಡ್ರೈವ್ ಮಾಡ್ತಿದ್ಯಾ ಅಥವಾ ನಿನ್ಗೆ ಡ್ರೈವಿಂಗ್ ಸೆನ್ಸ್ ಇಲ್ವಾ ಅಂತ ಅಟ್ಯಾಕ್ ಮಾಡಿದ್ರೆ ಯಾರಿಗಾದ್ರೂ ಕೋಪ ಬರುತ್ತೆ. ಅಲ್ಲಿ ಡಿಫೆನ್ಸಿವ್ ಆಗ್ತಾರವರು. ಹೌದು. ಇಲ್ಲಿ ಸೈನಿಕನ ಅಪ್ರೋಚ್ ಬದಲಾಗುತ್ತೆ. ಜಗಳವಾಡುವ ಬದಲು ಪರಿಸ್ಥಿತಿಯನ್ನ ಜಾಣ್ಮೆಯಿಂದ ನಿಭಾಯಿಸಬೇಕು. ಉದಾಹರಣೆಗೆ, ಬಾಸ್, ನಿಮ್ ಫೋನ್ ರಿಂಗ್ ಆಗ್ತಿದೆ, ಕೊಡಿ ನಾನ್ ಮಾತಾಡ್ತೀನಿ, ನೀವು ಆರಾಮಾಗಿ ಡ್ರೈವ್ ಮಾಡಿ ಅಂತ ಹೇಳೋದು. ಇನ್ನು ಆಫರ್ ಕೊಡೋದು. ಅದೇ, ನಾವಿಬ್ರೂ ಸುರಕ್ಷಿತವಾಗಿ ಮನೆ ತಲುಪೋಣ, ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡೋಣವಾ ಅಂತ ಹೇಳ್ದಾಗ ಅಲ್ಲಿ ಕಾಳಜಿ ಎದ್ದು ಕಾಣುತ್ತೆ ಹೊರತು ಅಹಂಕಾರದ ಸಂಘರ್ಷ ಅಲ್ಲ. ಕರೆಕ್ಟ್. ಆ ಕ್ಷಣದ ಸಣ್ಣ ಮುಜುಗರದನ್ನ ತಪ್ಪಿಸ್ಕೊಳ್ಳೋಕ್ ಹೋಗಿ ಇಬ್ಬರ ಪ್ರಾಣವನ್ನೇ ರಿಸ್ಕ್ನಲ್ಲಿಡೋದು ಎಷ್ಟರ ಮಟ್ಟಿಗೆ ಸರಿ? ಮಾತಾಡುವ ಹಕ್ಕು ನಮ್ಮದಾಗಬೇಕು. ನಿಜ. ಮುಜುಗರದ ಮಾತು ಬಂದಾಗ ಇದಕ್ಕಿಂತ 10 ಪಟ್ಟು ಹೆಚ್ಚು ಮುಜುಗರ ತರುವ ಅತೀ ದೊಡ್ಡ ರಿಸ್ಕ್ ಇರೋ ಇನ್ನೊಂದು ಸನ್ನಿವೇಶ ಇದೆ. ಯಾವ ಸನ್ನಿವೇಶ? ಅದೇ, ಪಾರ್ಟಿಗಳಲ್ಲಿ ಮದ್ಯಪಾನ ಮಾಡಿದ ನಂತರ ನಡೆಯುವ ಆ ಕೆಲವು ನಿಮಿಷಗಳ ಹೈ ಡ್ರಾಮಾ. ಇದೊಂದು ಹೈ ಸ್ಟೇಕ್ಸ್ ಕಾನ್ವರ್ಸೇಷನ್ ಅಂತಾನೆ ಹೇಳ್ಬೋದು. ಕುಡಿದು ವಾಹನ ಚಲಾಯಿಸುವಾಗಿನ ಪರಿಸ್ಥಿತಿ. ಇದೊಂದು ಕ್ಲಾಸಿಕ್ ಬೈಸ್ಟ್ಯಾಂಡರ್ ಎಫೆಕ್ಟ್. ಒಂದು ಕೋಣೆಯಲ್ಲಿ 10 ಜನ ಇರ್ತಾರೆ. ಪಾರ್ಟಿ ಮುಗಿದಿದೆ. ಆ ಕುಡಿದ ವ್ಯಕ್ತಿ ಕಾರಿನ ಕೀ ಕೈಗೆ ತೆಗೆದುಕೊಂಡ ತಕ್ಷಣ ಇಡೀ ಕೋಣೆಯಲ್ಲಿ ಒಂದು ಡೆಡ್ ಸೈಲೆನ್ಸ್ ಆವರಿಸುತ್ತೆ. ಹೌದು. ಯಾರು ಮಾತಾಡ್ತಾರೆ, ಯಾರು ಈ ಬೆಕ್ಕಿಗೆ ಗಂಟೆ ಕಟ್ತಾರೆ ಅಂತ ಎಲ್ಲರೂ ಒಬ್ರ ಮುಖ ಒಬ್ರು ನೋಡ್ತಾ ಇರ್ತಾರೆ. ಪ್ರತಿಯೊಬ್ಬರ ತಲೆಯಲ್ಲೂ ಜಸ್ಟಿಫಿಕೇಶನ್ ಓಡ್ತಾ ಇರುತ್ತೆ. ಇವನಿಗೆ ಡ್ರೈವ್ ಮಾಡಬೇಡ ಅಂತ ಯಾರು ಹೇಳೋದು? ಪಾರ್ಟಿ ಮೂಡಕ್ಕೆ ಹಾಳು ಮಾಡ್ಬೇಕು, ಹೇಗೋ ಮನೆಗೆ ಸೇರ್ಬಿಡ್ತಾನೆ ಬಿಡು ಅಂತ. ಲೈಕ್, ಇದು ಜನಜಂಗುಳಿ ಇರುವ ಬಿಲ್ಡಿಂಗ್ನಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಯಾರೋ ಫೈರ್ ಅಲಾರಂ ಎಳೀತಾರೆ ಅಂತ ಎಲ್ಲರೂ ಸುಮ್ನೆ ನಿಂತು ನೋಡುವ ಹಾಗೆ. ಎಕ್ಸಾಕ್ಟ್ಲಿ. ಯಾರೋ ಎಳಿತಾರೆ ಅಂತ ಕಾಯೋ ಬದಲು ಆ ಫೈರ್ ಅಲಾರಂ ಎಳಿಯೋವನೇ ನಿಜವಾದ ಸೈನಿಕ. ಆ ಕ್ಷಣಕ್ಕೆ ಆತ ಪಾರ್ಟಿಯ ಮೂಡ್ ಹಾಳು ಮಾಡಿದ ವಿಲನ್ ತರ ಕಾಣಿಸ್ಬೋದು. ಎಲ್ಲರೂ ಆತನ್ನ ವಿಚಿತ್ರವಾಗಿ ನೋಡ್ಬೋದು. ಆದ್ರೆ ಅಂತಿಮವಾಗಿ ಜೀವ ಉಳಿಸುವ ಹೀರೋ ಅವನೇ. ಹೌದು. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಎಂದ್ರೆ, ಈ ಸನ್ನಿವೇಶದಲ್ಲಿ ಲೆಕ್ಚರ್ ಕೊಡೋದು ವರ್ಕ್ ಆಗೋದಿಲ್ಲ. ಅಂದ್ರೆ ಕುಡಿಯುವುದು ಆರೋಗ್ಯಕ್ಕೆ ಹಾನಿಕಾರಕ, ಡ್ರಿಂಕ್ ಅಂಡ್ ಡ್ರೈವ್ ಮಾಡುವುದು ಕಾನೂನು ಬಾಹಿರ ಅಂತ ಉಪದೇಶ ಹೇಳಿದ್ರೆ ಯಾರೂ ಕೇಳಲ್ಲ ಎನ್ನುತ್ತಿದ್ದೀರಿ? ಖಂಡಿತ ಕೇಳಲ್ಲ. ಕುಡಿದ ಮತ್ತಿನಲ್ಲಿರುವ ವ್ಯಕ್ತಿಗೆ ಲಾಜಿಕ್ ಅರ್ಥ ಆಗುವುದಿಲ್ಲ. ಆತನಿಗೆ ತನ್ನ ಸ್ವಾತಂತ್ರ್ಯವನ್ನು ಯಾರೋ ಕಸಿಯುತ್ತಿದ್ದಾರೆ, ತನ್ನ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಡಿಫೆನ್ಸಿವ್ ಆಗ್ತಾರೆ. ಹೌದು. ಹಾಗಾಗಿ ಅಲ್ಲಿ ಸೈನಿಕನ ಭಾಷೆ ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಪರಿಹಾರದ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಕಾರು ಇಲ್ಲೇ ಇರ್ಲಿ, ನಾನು ನಿನ್ನನ್ನು ಡ್ರಾಪ್ ಮಾಡ್ತೀನಿ, ಅಥವಾ ನಾನು ನಿನಗೆ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ಬಂದು ಕಾರು ತೆಗೆದುಕೊಂಡು ಹೋಗು ಅಂತ ಸ್ಪಷ್ಟವಾಗಿ ಆದ್ರೆ ವಿನಯದಿಂದ ಹೇಳೋದು. ಅವರ ದಾರಿಗೆ ಅಡ್ಡ ನಿಲ್ಲುವ ಬದಲು ಅವರ ಪ್ರಯಾಣಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡೋದು. ಇದು ಬಹಳ ಪವರ್ಫುಲ್ ಅಪ್ರೋಚ್. ಹೌದು. ಪ್ಲೀಸ್ ಡ್ರೈವ್ ಮಾಡಬೇಡ, ನೀನ್ ಹೋದ್ರೆ ನನಗೆ ರಾತ್ರಿ ಪೂರ್ತಿ ನೆಮ್ಮದಿ ಇರೋದಿಲ್ಲ ಎನ್ನುವ ಒಂದು ಎಮೋಷನಲ್ ಮತ್ತು ಪ್ರಾಮಾಣಿಕ ಮನವಿ ಎಷ್ಟೋ ದೊಡ್ಡ ಅನಾಹುತಗಳನ್ನ ತಡೆಯುತ್ತೆ. ಈ ಮುಜುಗರವನ್ನು ಎದುರಿಸುವ ಧೈರ್ಯ ಇಲ್ದಿದ್ರೆ ಮುಂದೆ ಜೀವನ ಪೂರ್ತಿ ಕಾಡುವ ಪಶ್ಚಾತ್ತಾಪವನ್ನು ಅನುಭವಿಸಬೇಕಾಗುತ್ತೆ. ಕೇವಲ ರಸ್ತೆ ಮತ್ತು ಪಾರ್ಟಿಗಳಲ್ಲಿ ಮಾತ್ರ ಅಲ್ಲ. ರಸ್ತೆ ಸುರಕ್ಷತೆ ಎನ್ನುವುದು ಇವತ್ತು ನಮ್ಮ ಅತಿ ದೊಡ್ಡ ಯುದ್ಧಭೂಮಿಯಲ್ಲಿ ನಡೆಯಬೇಕಿದೆ. ಅದೇ ನಮ್ಮ ಅಂಗೈಯಲ್ಲಿರುವ ಸ್ಮಾರ್ಟ್ಫೋನ್ ಪರದೆ. ಡಿಜಿಟಲ್ ಸೈನಿಕ ನಮ್ಮ 4ನೇ ವಿಭಾಗ. ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ಬೈಕ್ ವೀಲಿಂಗ್ ಮಾಡುವ, 150 ಸ್ಪೀಡ್ನಲ್ಲಿ ಕಾರ್ ಓಡಿಸುವ ವಿಡಿಯೋಗಳು ಪ್ರತಿದಿನ ವೈರಲ್ ಆಗ್ತಾವಲ್ವಾ? ಹೌದು. ಅದಕ್ಕೆ ಬರುವ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್,
ಆ ಕಮೆಂಟ್ಸ್ ನೋಡಿದ್ರೆ ವೇಗವೇ ಒಂದು ದೊಡ್ಡ ಸಾಧನೆ, ಅದೊಂದು ಹೀರೋಯಿಸಂ ಎನ್ನುವಂತೆ ಬಿಂಬಿಸಲಾಗುತ್ತೆ. ಇಂತಹ ವಿಡಿಯೋಗಳು ಬಂದಾಗ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಒಮ್ಮೆ ಗಮನಿಸಿ. ಫೈರ್ ಎಮೋಜಿ ಹಾಕ್ತಾರೆ, ಸೂಪರ್ ಬ್ರೋ ಅಂತ ಕಮೆಂಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಇದು ಸೋಷಿಯಲ್ ಮೀಡಿಯಾ ಆಲ್ಗೋರಿದಮ್ಗಳಿಗೆ ಒಂದು ಸಿಗ್ನಲ್ ಕೊಡುತ್ತೆ, ಜನರಿಗೆ ಇಂತಹ ಅಪಾಯಕಾರಿ ಕಂಟೆಂಟ್ ಇಷ್ಟವಾಗ್ತಿದೆ ಅಂತ. ಜೊತೆಗೆ ಆ ವಿಡಿಯೋ ಮಾಡಿದವನಿಗೆ ಇನ್ನಷ್ಟು ಅಪಾಯಕಾರಿ ಸ್ಟಂಟ್ ಮಾಡಲು ಪ್ರಚೋದನೆ ನೀಡುತ್ತೆ. ಈ ಹುಸಿ ಪ್ರಶಂಸೆಯೇ ಅನೇಕ ಯುವಕರ ಜೀವ ತೆಗೆದಿದೆ. ಆದ್ರೆ ನಂದೊಂದ್ ಪ್ರಶ್ನೆ ಇದೆ. ಅಷ್ಟೋ ಸಾವಿರ ಕಾಮೆಂಟ್ಗಳ ಮಧ್ಯೆ ನಾವೇನಾದ್ರೂ ಇದು ತಪ್ಪು ಅಂತ ಹೇಳಿದ್ರೆ ಅದ್ರಿಂದ ನಿಜವಾಗಿಯೂ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ? ಆ ಕಾಮೆಂಟ್ ಸೆಕ್ಷನ್ ಗದ್ದಲದಲ್ಲಿ ನಮ್ಮ ಧ್ವನಿ ಕಳೆದು ಹೋಗಲ್ವಾ ಅಂತ. ಅದು ಕಳೆದೋಗೋದಿಲ್ಲ. ಬದಲಾಗಿ ಆ ಇಡೀ ಕೃತಕ ಭ್ರಮೆಯನ್ನ ಒಡೆಯುವ ಶಕ್ತಿ ಅದಕ್ಕಿರುತ್ತೆ. ಅದ್ ಹೇಗೆ? ಅಪಾಯಕಾರಿ ಸ್ಟಂಟ್ ವಿಡಿಯೋಗೆ ಸೈನಿಕನು ಕೇವಲ ಒಂದೇ ಒಂದು ಸಾಲಿನ ಕಾಮೆಂಟ್ ಹಾಕ್ತಾನೆ. ಇದನ್ನ ನೋಡಿದಾಗ ನನಗೆ ಆತಂಕವಾಯಿತು, ನೀವು ಸುರಕ್ಷಿತವಾಗಿ ಮನೆ ತಲುಪಿದೀರಿ ಅಂತ ಭಾವಿಸ್ತೀನಿ. ಈ ಒಂದು ವಾಕ್ಯ ಆ ವಿಡಿಯೋದಲ್ಲಿರುವ ಸಾಹಸ ಎನ್ನುವ ಮುಖವಾಡವನ್ನ ಕಿತ್ತಾಕುತ್ತೆ. ಆಹಾ, ಅದರಲ್ಲಿರುವ ಜೀವದ ಬೆಲೆಯನ್ನ, ವಾಸ್ತವದ ಭಯವನ್ನ ಎಕ್ಸ್ಪೋಸ್ ಮಾಡುತ್ತೆ. ಹೌದು, ಬೇರೆಯವರು ಆ ಕಾಮೆಂಟ್ ಓದುವಾಗ್ಲೂ ಓ ಇದು ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಇದರ ಹಿಂದೆ ಪ್ರಾಣಾಪಾಯ ಇದೆ ಎನ್ನುವ ರಿಯಾಲಿಟಿ ಚೆಕ್ ಸಿಗುತ್ತೆ. ಲೈಕ್ ಉಪದೇಶ ಮಾಡೋ ಬದಲು ಕಾಳಜಿ ತೋರ್ಸೋದು. ಹಾಗೆಯೇ ಆನ್ಲೈನ್ನಲ್ಲಿ ಯಾರಿಗೋ ಉಪದೇಶ ಮಾಡೋ ಬದಲು ನಮಗಾದ ಕೆಲವು ನಿಯರ್ ಮಿಸ್ ಅನುಭವಗಳನ್ನ ಹಂಚಿಕೊಳ್ಳೋದು ಕೂಡ ಬಹಳ ವರ್ಕ್ ಆಗುತ್ತೆ ಅಂತ ಪುಸ್ತಕದಲ್ಲಿ ಹೇಳಿದ್ದಾರೆ. ನಿಯರ್ ಮಿಸ್ ಅಂದ್ರೆ ಮೊನ್ನೆ ನನಗೂ ಹೀಗೆ ಆಗಿ ಕೂದಲೆಳೆಯಲ್ಲಿ ಪಾರಾದೆ ಅಂತ ಪ್ರಾಮಾಣಿಕವಾಗಿ ಹೇಳ್ಕೊಂಡಾಗ ಜನರಿಗೆ ಅದು ಬೇಗ ಕನೆಕ್ಟ್ ಆಗುತ್ತೆ. ಖಂಡಿತ, ಪರ್ಸನಲ್ ಸ್ಟೋರಿಗಳಿಗೆ ಬಹಳ ಶಕ್ತಿ ಇರುತ್ತೆ. ಇದೇ ಆಲೋಚನಾ ಕ್ರಮ ನೈಜ ರಸ್ತೆಯಲ್ಲಿ ಅಪಘಾತವೊಂದನ್ನು ನೋಡಿದಾಗ್ಲೂ ಅನ್ವಯವಾಗುತ್ತೆ. ನಾವು ರೋಡ್ನಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಡಿರೋದನ್ನ ನೋಡ್ತೀವಿ. ಆಗ ನಮ್ಮ ಮೊದಲ ರಿಯಾಕ್ಷನ್ ಏನಿರುತ್ತೆ ಅನ್ನೋದನ್ನ ಅವಲೋಕಿಸಬೇಕು. ಸಾಮಾನ್ಯವಾಗಿ ಗಾಡಿ ಸ್ವಲ್ಪ ಸ್ಲೋ ಮಾಡಿ ಅಲ್ಲಿ ಏನಾಗಿದೆ ಅಂತ ಇಣುಕಿ ನೋಡ್ತೀವಿ ಅಲ್ವಾ? ಕೆಲವರು ಅಯ್ಯೋ ಪಾಪ ಅಂತಾರೆ, ಇನ್ನು ಕೆಲವರು ಮೊಬೈಲ್ ತೆಗೆದು ವಿಡಿಯೋ ಮಾಡಲು ಶುರು ಮಾಡ್ತಾರೆ. ಯಾರ ತಪ್ಪು? ಲಾರಿ ಬಂತಾ, ಬೈಕ್ ಬಂತಾ ಅಂತ ಲೆಕ್ಕಾಚಾರ ಹಾಕ್ತಾರೆ. ಇದೊಂದು ರೀತಿಯಲ್ಲಿ ಬೇರೆಯವರ ದುರಂತವನ್ನ ಎಂಜಾಯ್ ಮಾಡುವ ಸೈಕಾಲಜಿ. ಇದು ಕೇವಲ ಕ್ಯೂರಿಯಾಸಿಟಿ ಮತ್ತು ನಿರ್ಲಿಪ್ತತೆ. ಆದ್ರೆ ಸೈನಿಕನ ಮೈಂಡ್ಸೆಟ್ ಕಂಪ್ಲೀಟ್ ಬೇರೆ ಇರುತ್ತಲ್ವಾ? ಹೌದು. ಆತ ಆ ದುರಂತವನ್ನು ನೋಡಿ ಬರೀ ಮರುಕ ಪಡುವುದಿಲ್ಲ, ತನ್ನನ್ನೇ ಒಂದು ಕಠಿಣವಾದ ಪ್ರಶ್ನೆ ಕೇಳ್ಕೊಳ್ತಾನೆ. ಇದನ್ನ ನೋಡಿದ ಮೇಲೆ ಇಂದಿನಿಂದ ನಾನು ನನ್ನ ಯಾವ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಬೇಕು? ಓ, ಇದು ನಿಜವಕ್ಕೂ ಮೈ ಜುಮ್ಮೆನಿಸುವ ಪ್ರಶ್ನೆ. ಬೇರೊಬ್ಬರ ದುರಂತ ಕೇವಲ ಟಿವಿ ನ್ಯೂಸ್ ಅಲ್ಲ, ಅದು ನನಗೆ ಕೊಡುತ್ತಿರುವ ಎಚ್ಚರಿಕೆ. ಎಕ್ಸಾಕ್ಟ್ಲಿ. ಇದು ನನಗೂ ಆಗಬಹುದಿತ್ತು ಎನ್ನುವ ಆ ಎಚ್ಚರಿಕೆ ನಮಗೆ ನಮ್ಮ ಡ್ರೈವಿಂಗ್ ಹ್ಯಾಬಿಟ್ಸ್ ಅನ್ನ ರಿವ್ಯೂ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಆಬ್ವಿಯಸ್ಲಿ ರಸ್ತೆಯಲ್ಲಿ ನಿಂತು ಗದ್ಲ ಮಾಡೋದು ಬದಲು ಗಾಯಾಳುಗಳಿಗೆ ಸಹಾಯ ಮಾಡೋದು, ಆಂಬ್ಯುಲೆನ್ಸ್ಗೆ ಕರೆ ಮಾಡೋದು ಅಥವಾ ಕನಿಷ್ಠ ಟ್ರಾಫಿಕ್ ಕ್ಲಿಯರ್ ಮಾಡೋದು ಸೈನಿಕನ ಮೊದಲ ಆದ್ಯತೆ ಆಗಿರುತ್ತೆ. ಈ ಇಡೀ ಚರ್ಚೆಯನ್ನು ನೋಡಿದಾಗ ನಮಗೆ ಅರ್ಥ ಆಗೋದು ಇಷ್ಟೇ: ರಸ್ತೆ ಸುರಕ್ಷತೆ ಎನ್ನುವುದು ಸರ್ಕಾರ, ಟ್ರಾಫಿಕ್ ಪೊಲೀಸ್ ಅಥವಾ ಯಾವುದೋ ದೊಡ್ಡ ಕ್ಯಾಂಪೇನ್ಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ. ಈ 9ನೇ ಅಧ್ಯಾಯದ ಮೂಲದಲ್ಲಿ ಬರುವ ಆ ಉದ್ಯಮಿಯ ಕಥೆ ನೆನಪಿಸ್ಕೊಳ್ಳಿ. ಆ ಕಥೆ ನಿಜಕ್ಕೂ ಇನ್ಸ್ಪೈರಿಂಗ್ ಆಗಿದೆ. ಹೌದು. ಪ್ರತಿದಿನ 60 ಕಿಲೋಮೀಟರ್ ಹೆಲ್ಮೆಟ್ ಇಲ್ದೆ ಪ್ರಯಾಣ ಮಾಡ್ತಿದ್ದ ಆತನಿಗೆ ಒಮ್ಮೆಲೆ ಜ್ಞಾನೋದಯ ಆಗುತ್ತೆ. ಅಂದ್ರೆ ನಾನೀಗೆ ಹೋಗಿ ಬರುವಾಗ ನನಗೇನಾದ್ರೂ ಆದ್ರೆ ನನ್ನ ಹೆಂಡತಿ ಮಕ್ಕಳ ಗತಿ ಏನು, ನನ್ನ ಇಡೀ ಕುಟುಂಬ ಬೀದಿಗೆ ಬೀಳುತ್ತಲ್ವಾ ಎನ್ನುವ ಆ ಒಂದು ಯೋಚನೆ ಆತನನ್ನ ಬಡಿದೆಬ್ಬಿಸುತ್ತೆ. ಅದೇ ಆ ಮರುಕ್ಷಣವೇ ಆತ ಹೆಲ್ಮೆಟ್ ಕೊಂಡು ಧರಿಸಲು ಶುರು ಮಾಡ್ತಾನೆ. ಇಲ್ಲಿ ಬದಲಾವಣೆಗೆ ಬೇಕಾದದ್ದು ಪೊಲೀಸ್ ದಂಡದ ಭಯ ಅಲ್ಲ, ಅಥವಾ ದೊಡ್ಡ ದೊಡ್ಡ ಭಾಷಣಗಳಲ್ಲ. ಬದಲಾಗಿ ನಮ್ಮನ್ನು ನಂಬಿರುವವರ ಬಗೆಗಿನ ಕಾಳಜಿ ಮತ್ತು ಒಂದು ಸ್ಪಷ್ಟ ನಿರ್ಧಾರ. ಆ ಕಾಳಜಿಯನ್ನು ಪ್ರತಿದಿನದ ಆಕ್ಷನ್ ಆಗಿ ಕನ್ವರ್ಟ್ ಮಾಡುವುದೇ ಈ ದಿನನಿತ್ಯದ ಬಹುತೇಕ ಬೋರ್ ಹೊಡಿಸುವ ಅಭ್ಯಾಸಗಳು. ಲೈಕ್ ಹೆಲ್ಮೆಟ್ ಹಾಕೊಳ್ಳೋದು, ಸೀಟ್ ಬೆಲ್ಟ್ ಹಾಕೋದು, ಫೋನ್ ತೆಗೆದು ಬ್ಯಾಗ್ನಲ್ಲಿಡೋದು. ಇವೆಲ್ಲವೂ ಬಹಳ ಚಿಕ್ಕ ನಿರ್ಧಾರಗಳು. ಆದರೆ ಈ ಚಿಕ್ಕ ನಿರ್ಧಾರಗಳ ನಿರಂತರತೆಯೇ ನಮ್ಮ ಬದುಕಿನ ಸಂಸ್ಕೃತಿ ಆಗತ್ತೆ. ಇವ್ಯಾವೂ ಸಿನಿಮೀಯ ಹೀರೋ ತರಹದ ಸಾಹಸಗಳಲ್ಲ, ಆದರೆ ಇವು ಜೀವ ಉಳಿಸುವ ಮಾಂತ್ರಿಕ ಶಕ್ತಿ ಹೊಂದಿವೆ. ನಿಜ. ಈ ಆಳವಾದ ವಿಶ್ಲೇಷಣೆಯಿಂದ ನಾವೆಲ್ಲರೂ ಕಲಿಬೇಕಾದ ಅತಿ ದೊಡ್ಡ ಪಾಠ ಎಂದ್ರೆ ಆ ಸೈನಿಕರು ಬೇರಾರೂ ಅಲ್ಲ, ಮುಂಜಾನೆ ಎದ್ದು ಕೀಲಿಕೈ ಹಿಡಿದು ಹೊರಡುವ ನಾವೇ ಆಗ್ಬೇಕೆನ್ನೋದು. ಖಂಡಿತ. ಈ ಚರ್ಚೆಯನ್ನು ಮುಗಿಸು ಮುನ್ನ ಕೇಳುಗರಿಗೆ ಒಂದು ಆಳವಾದ ಪ್ರಚೋದನಾತ್ಮಕ ಚಿಂತನೆಯನ್ನು ಬಿಟ್ಟು ಹೋಗಲು ಬಯಸ್ತೀನಿ.
ನಮ್ಮ ಈ ಸಣ್ಣ ಪುಟ್ಟ ಅಭ್ಯಾಸಗಳು ನಾವು ಕಾರು ಓಡಿಸುವ ರೀತಿ, ಬೈಕ್ ಓಡಿಸುವ ರೀತಿಯನ್ನ ಹಿಂದಿನ ಸೀಟಿನಲ್ಲಿ ಕುಳಿತಿರುವ ನಮ್ಮ ಮಕ್ಕಳು ಸದ್ದಿಲ್ಲದೆ ಕ್ಯಾಮೆರಾದಂತೆ ರೆಕಾರ್ಡ್ ಮಾಡ್ತಾ ಇರ್ತಾರೆ ಗೊತ್ತಾ? ಅವರು ನಾವು ಹೇಳುವ ರೂಲ್ಸ್ ಅನ್ನ ಕಲಿಯುವುದಿಲ್ಲ, ನಾವು ಮಾಡುವುದನ್ನೇ ಕಾಪಿ ಮಾಡ್ತಾರೆ. ನಾವೇ ಮುಂದಿನ ಪೀಳಿಗೆಯ ರಸ್ತೆ ನಿಯಮಗಳನ್ನ ಬರಿತಾ ಇದೀವಿ. ಹಾಗಾದ್ರೆ ನಾಳೆ ಬೆಳಗ್ಗೆ ನಾವು ವಾಹನ ಹತ್ತಿದಾಗ ಯಾವ ಮಾತುಗಳನ್ನೂ ಬಳಸದೆ ಕೇವಲ ನಮ್ಮ ಡ್ರೈವಿಂಗ್ ನಡವಳಿಕೆಯ ಮೂಲಕ ಆ ಮಕ್ಕಳ ಮನಸ್ಸಿನಲ್ಲಿ ಮುಂದಿನ 20 ವರ್ಷಗಳಿಗಾಗಿ ಯಾವ ಹೊಸ ರಸ್ತೆ ನಿಯಮವನ್ನ ಬರೆಯಲಿದ್ದೀವಿ? ನಮ್ಮ ನಿರ್ಲಕ್ಷ್ಯವೇ ಅವರಿಗೆ ರೂಲ್ಸ್ ಆಗ್ಬಾರ್ದು ಅಲ್ವಾ? ಹೌದು. ಮುಂದಿನ ಬಾರಿ ಆ ಕೈಯನ್ನ ಮುಟ್ಟುವಾಗ ಇದನ್ನೊಮ್ಮೆ ಯೋಚಿಸಿ ನೋಡಿ. ನೆನಪಿರಲಿ, ನಾವು ಮಾಡುವ ಸಣ್ಣ ಯಾಂತ್ರಿಕ ಅಭ್ಯಾಸಗಳು ಜೀವ ತೆಗೆಯಲೂಬಹುದು, ಜೀವ ಉಳಿಸಲೂಬಹುದು.